ಹಲೋ ಎವ್ರಿವನ್, ದಿಸ್ ಇಸ್ ಜಾಫರ್ ಟೆಕ್ ಕನ್ನಡ, ಸತ್ಯ ಮಾಹಿತಿಗಾಗಿ. ಸ್ನೇಹಿತರೆ, ನಮ್ಮ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ನಾವು ಯಾವುದಾದ್ರೂ ಲಿಂಕ್ನ ಯಾವ ರೀತಿ ಆ್ಯಡ್ ಮಾಡಬೇಕು ಅಂತ ಚರ್ಚೆ ಮಾಡೋಣ. ಯಾವುದಾದ್ರೂ ವೆಬ್ಸೈಟ್ ಲಿಂಕ್ ಇರ್ಬೋದು ಅಥವಾ ಯೂಟ್ಯೂಬ್ ಚಾನಲ್ ಲಿಂಕ್ ಇರ್ಬೋದು. ಯಾವುದೇ ಒಂದು ಲಿಂಕ್ನ ನಾವು ನಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಆ್ಯಡ್ ಮಾಡಬಹುದು. ನಮ್ಮ ಸ್ಟೋರಿನ ಯಾರಾದರೂ ವಿಸಿಟ್ ಮಾಡಿದರೆ ಅದ್ರ ಮೇಲೆ ನೇರವಾಗಿ ಕ್ಲಿಕ್ ಮಾಡಿಬಿಟ್ಟು ನಮ್ಮ ವೆಬ್ಸೈಟ್ಗೆ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಗೆ ಅವರು ಬರಬಹುದು. ಯಾವ ರೀತಿ ಅಂತ ಸಂಪೂರ್ಣವಾಗಿ ನಾನು ಇವತ್ತು ಹೇಳ್ತೀನಿ. ಹಾಗೆ ನಮ್ಮ ಚಾನಲ್ಗೆ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ. ಸ್ನೇಹಿತರೆ, ಮೊದಲು ನಮ್ಮ ಇನ್ಸ್ಟಾಗ್ರಾಮ್ ಆ್ಯಪ್ನ ನಾವು ಓಪನ್ ಮಾಡಿಬಿಟ್ಟು ನಮ್ಮ ಪ್ರೊಫೈಲ್ನಲ್ಲಿ ಹೋಗಬೇಕಾಗುತ್ತೆ. ನಾವು ಈ ಸ್ಟೋರಿನ ಆ್ಯಡ್ ಮಾಡ್ತಿರ್ಬೇಕಾದ್ರೆ ಇಲ್ಲಿ ಏನು ಪ್ಲಸ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋತೀವಿ. ಯುವರ್ ಸ್ಟೋರಿ ಅಂತ ಏನಿದೆ ನಾವು ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ನಾವು ಸ್ಟೋರಿ ರೆಗ್ಯುಲರಾಗಿ ಯಾವ ರೀತಿ ಆ್ಯಡ್ ಮಾಡಿರ್ತೀವಿ ಅದೇ ರೀತಿ ಈ ರೀತಿ ಕ್ಲಿಕ್ ಮಾಡ್ಕೋಬೇಕು. ಮಾಡಿದ ನಂತರದಲ್ಲಿ ಇಲ್ಲಿ ಯಾವುದಾದ್ರೂ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳೋಣ. ಸೆಲೆಕ್ಟ್ ಮಾಡಿಬಿಟ್ಟು ನೋಡಿ, ನಾನು ಫೋಟೋನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಈ ಫೋಟೋಗೆ ನಾವು ಯಾವುದಾದ್ರೂ ಮೇಲ್ಗಡೆ ಲಿಂಕನ್ನು ನಾವು ಸೇರಿಸಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಮೇಲ್ಗಡೆ ಸ್ಟಿಕ್ಕರ್ ಐಕನ್ ಏನಿರುತ್ತೆ ಸ್ಟಿಕ್ಕರ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ಸ್ಟಿಕ್ಕರ್ ಐಕನ್ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಹಲವಾರು ಒಂದು ರೀತಿಯ ಸ್ಟಿಕ್ಕರ್ಗಳಲ್ಲಿ ನೋಡೋದಕ್ಕೆ ಸಿಗುತ್ತೆ. ಈಗ ನಾವು ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಇಲ್ಲಿ ಲಿಂಕ್ ಅನ್ನುವಂಥ ಒಂದು ಸ್ಟಿಕ್ಕರ್ನ ಹುಡುಕಬೇಕಾಗುತ್ತೆ. ಇಲ್ಲಿದೆ ನೋಡಿ, ಈ ಲಿಂಕ್ ಅನ್ನುವಂಥ ಒಂದು ಸ್ಟಿಕ್ಕರ್ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ರೀತಿ ನಾವು ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಆ್ಯಡ್ URL ಅಥವಾ URL ಅಂತ ಇಲ್ಲಿ ಆಪ್ಷನ್ ಬಂದಿದೆ. ಸ್ನೇಹಿತರೆ, ನಮ್ಮ ವೆಬ್ಸೈಟ್ನ ಲಿಂಕ್ನ ಇಲ್ಲಿ ಹಾಕಬೇಕಾಗುತ್ತೆ ಅಥವಾ ಯೂಟ್ಯೂಬ್ ಚಾನಲ್ ನೀವು ಯಾವ ಲಿಂಕ್ನ ಇಲ್ಲಿ ಆ್ಯಡ್ ಮಾಡ್ತಾ ಇದ್ರೆ ಆ ಲಿಂಕ್ನ ಇಲ್ಲಿ ಹಾಕಬೇಕಾಗುತ್ತೆ. ಇಲ್ಲಿ ನೋಡಿ, ಈ ರೀತಿ ನಾವು ನಮ್ಮ ವೆಬ್ಸೈಟ್ನ URLನ ಎಂಟರ್ ಮಾಡ್ಬೋದು ಅಥವಾ ಕಾಪಿ ಮಾಡ್ಕೊಂಡು ಬಂದಿದ್ರೆ ಅದನ್ನು ಕೂಡ ಪೇಸ್ಟ್ ಮಾಡಬಹುದು. ಇಲ್ಲಿ ನೋಡಿ, ನಾನೀಗ ಒಂದು URLನ ಹಾಕಿದ್ದೀನಿ. ಹಾಗೆ ನಂತರದಲ್ಲಿ ಇದನ್ನ ನಾನು ತೆಗೆದುಬಿಟ್ಟು ನನ್ನ ಒಂದು ಯೂಟ್ಯೂಬ್ ಚಾನಲ್ ಲಿಂಕ್ನ ನಾನು ಇಲ್ಲಿ ಹಾಕ್ತೀನಿ. ನೋಡಿ, ನನ್ನ ಯೂಟ್ಯೂಬ್ ಚಾನಲ್ ಲಿಂಕ್ ಇದು. ನಾನು ಹಾಕಿಬಿಟ್ಟು ಇಲ್ಲಿ ನೋಡಿ ಈ ರೀತಿ ನಾನು ಪೇಸ್ಟ್ ಮಾಡಿದ್ದೀನಿ. ಇಲ್ಲಿ ಮಾಡಿಬಿಟ್ಟು ಮೇಲ್ಗಡೆ ಡನ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಡನ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡ್ಬೋದು ಈ ರೀತಿ ಇಲ್ಲಿ ಒಂದು ಲಿಂಕ್ ಇಲ್ಲಿ ಜನರೇಟ್ ಆಗಿದೆ. ಈ ಒಂದು ಲಿಂಕ್ನ ಚಿಕ್ಕದು ದೊಡ್ಡದು ಅಥವಾ ಆ ಕಡೆ ಈ ಕಡೆ ಎಲ್ಲಿ ಬೇಕೋ ಅಲ್ಲಿ ನಾವು ಪ್ಲೇಸ್ ಮಾಡ್ಕೋಬಹುದು. ನಂತರದಲ್ಲಿ ಅದರ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಈ ಒಂದು ಲಿಂಕ್ ಮೇಲೆ ನಾವು ಕ್ಲಿಕ್ ಮಾಡಿಬಿಟ್ಟು ಕಲರ್ ಕೂಡ ನೋಡಿ ಚೇಂಜ್ ಮಾಡ್ಕೋಬೋದು. ಈ ರೀತಿ ನಿಮ್ಗೆ ಯಾವ ರೀತಿ ಬೇಕು ಆ ರೀತಿ ಕಲರ್ ಕೂಡ ಚೇಂಜ್ ಮಾಡ್ಕೋಬೋದು. ಮಾಡಿಬಿಟ್ಟು ನೀವು ಯಾವ ಪೊಸಿಷನ್ನಲ್ಲಿ ಇಟ್ಕೋಬೇಕು, ಕ್ರಾಸ್ ಅಥವಾ ಸ್ಟ್ರೇಟ್ ಯಾವ ರೀತಿ ಬೇಕೋ ಆ ರೀತಿ ನೋಡಿ ಯಾವ ರೀತಿ ಬೇಕೋ ಆ ರೀತಿ ಸೆಟ್ ಮಾಡ್ಕೋಬೋದು. ಈ ರೀತಿ ಸೆಟ್ ಮಾಡಿಬಿಟ್ಟು ನಾವು ಓಕೆ ಮಾಡಿಬಿಟ್ಟು ನಾವು ನಮ್ಮ ಸ್ಟೋರಿನ ಪಬ್ಲಿಷ್ ಮಾಡಬೇಕಾಗುತ್ತೆ. ನೋಡಿ, ಈ ರೀತಿ ಓಕೆ ಮಾಡಿಬಿಟ್ಟು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಶೇರ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಮಾಡಿದ ತಕ್ಷಣ ನಮ್ಮ ಸ್ಟೋರಿ ಅನ್ನೋದು ಪಬ್ಲಿಕ್ ಆಗುತ್ತೆ ಅಥವಾ ಪಬ್ಲಿಷ್ ಆಗುತ್ತೆ. ಡನ್ ಅಂತ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನೋಡಿ, ಈ ರೀತಿ ಸ್ವಲ್ಪ ವೇಟ್ ಮಾಡಿದ ನಂತರದಲ್ಲಿ ನಮ್ಮ ಸ್ಟೋರಿ ಅನ್ನೋದು ಪಬ್ಲಿಷ್ ಆಗುತ್ತೆ. ಪಬ್ಲಿಷ್ ಆದ ನಂತರದಲ್ಲಿ ಇಲ್ಲಿ ನೋಡಿ ನಾನು ತೋರಿಸ್ತೀನಿ ಯಾವ ರೀತಿ ನನ್ನ ಲಿಂಕ್ ಇಲ್ಲಿ ಜನರೇಟ್ ಆಗಿದೆ ಅಂತ ನನ್ನ ಸ್ಟೋರಿನಲ್ಲಿ. ಈ ರೀತಿ ಇಲ್ಲಿ ನೋಡಿ, ಈ ರೀತಿ ಈ ಒಂದು ಸ್ಟೋರಿ ಮೇಲೆ ಯಾರಾದರೂ ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಈ ರೀತಿ ಲಿಂಕ್ ಬಂದಿದೆ. ಸ್ನೇಹಿತರೆ, ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ನೇರವಾಗಿ ಇಲ್ಲಿ ನೋಡಿ ವಿಸಿಟ್ ಲಿಂಕ್ ಅಂತ ಏನಿದೆ ಇದ್ರ ಮೇಲೆ ನಾನು ಕ್ಲಿಕ್ ಮಾಡಿದರೆ ನೇರವಾಗಿ ನಾನು ಹಾಕಿರುವಂಥ ವೆಬ್ಸೈಟ್ ಅಥವಾ ನಾನು ಯೂಟ್ಯೂಬ್ ಚಾನಲ್ನ ಹಾಕಿದ್ದೀನಿ ಅಲ್ಲಿಗೆ ಅದು ಕರೆದೊಯ್ಯುತ್ತೆ ಅಥವಾ ಅಲ್ಲಿಗೆ ಅದು ರಿಡೈರೆಕ್ಟ್ ಆಗುತ್ತೆ. ನೋಡ್ಬೋದು ಈ ರೀತಿ ನನ್ನ ಚಾನಲ್ ಅನ್ನೋದು ಇಲ್ಲಿ ಓಪನ್ ಆಗಿದೆ. ಈ ರೀತಿ ನಾವು ಇನ್ಸ್ಟಾಗ್ರಾಮ್ ಸ್ಟೋರಿನಲ್ಲಿ ಯಾವುದೇ ಲಿಂಕ್ನ ನಾವು ಆ್ಯಡ್ ಮಾಡ್ಕೋಬಹುದು. ಹಾಗೆ ಸ್ನೇಹಿತರೆ, ಕೊಟ್ಟರು ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದೆ. ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದ್ರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ದರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಇದೇ ಇರ್ತೀನಿ. ಮುಂದೆ ಬರ್ತೀವಿ. ಅಲ್ಲಿವರೆಗೂ ಟೇಕ್ ಕೇರ್.